ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಈಗ ವಧು ವರನ ಬಲಗೈಗೆ ಕಂಕಣ ಕಟ್ಟಬೇಕು. ಓಂ ವಿನಾಯಕಾಯ ನಮಃ. ಓಂ ವಕ್ರತುಂಡಾಯ ನಮಃ. ಓಂ ವಿಘ್ನನಾಶಾಯ ನಮಃ. ಓಂ ಸ್ಕಂದಪೂರ್ವಜಾಯ ನಮಃ. ಓಂ ಧೂಮ್ರಕೇತುವೇ ನಮಃ. ಓಂ ವಿಕಟಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಈಗ ವರ ವಧು ಕೈಗೆ ಕಂಕಣ ಕಟ್ಟಬೇಕು. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಶ್ರೀಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಪ್ರದ್ಯುಮ್ನಾಯ ನಮಃ. ಈ ಕಾಲದಲ್ಲಿ ವಿಧವೆಯರಿಗೆ ಮದ್ವೆ ಆಗೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಅದೇ ನಮ್ ಕಾಲದಲ್ಲಾಗಿದ್ರೆ ಅದೊಂದ್ ದೊಡ್ಡ ಶಾಪ. ಅಷ್ಟೆಲ್ಲ ಯಾಕೆ, ಅವಾಗ ನನಗೆ 2ನೇ ಮದ್ವೆ ಆಗ್ಲಿಲ್ಲ. ಹೌದು, ನಿನ್ಗಾಗಿದ್ಯಾ? ನಂಗ್ ಒಂದೇ ಮದ್ವೆ ಆಗಿರೋದು. ನನ್ ಗಂಡ ಇನ್ನ ಬದುಕಿದ್ದಾರೆ. ಬದುಕೆ ಇದಾನ? ಅವಳ ಗಂಡನ್ ಥರನೇ ನನ್ನ ಗಂಡನು ಹೋಗ್ಬಿಟ್ನಮ್ಮ. ನೋಡು. ಸುಶೀಲಾ, ಹೊಸುಗೆ ನಿಜ ಹೇಳ್ಬಿಟ್ಟ? ಇಲ್ಲ ರೀ, ಹೇಳೋಷ್ಟ್ರಲ್ಲಿ ಈ ಸುಮಂಗಲಿ ಬಂದ್ಬಿಟ್ರು. ಹೇಗಾದ್ರೂ ಮಾಡಿ ಹೊಸುಗ್ ನಿಜ ಹೇಳ್ಬಿಡ್ಬೇಕು. ನಾನು ಮೊದ್ಲಿಂದ ಇದೇ ಅಲ್ವಾ ಹೇಳ್ತಿರೋದು, ನೀವೇ ಕೇಳಲಿಲ್ಲ. ಈಗ ನೋಡಿ ಕುತ್ತಿಗೆಗೆ ಬಂದಿದೆ. ಹೊಸುಗೆ ಈ ವಿಷಯ ಹೇಳಕ್ಕೆ ಧೈರ್ಯ ಇಲ್ಲದೆ ಹೇಳಕ್ಕಾಗ್ತಿಲ್ಲ. ನೀನೇ ಧೈರ್ಯ ಮಾಡ್ಬೇಕು. ಏನಿರ್ಬೋದು ಗುಸುಗುಸು? ಹೊಸು ಏನ್ ಅಂದ್ಕೋತಾಳೋ ಅಂತ ನನಗೂ ಭಯ ಆಗ್ತಿದೆ ರೀ. ಆದ್ರೆ ಹೇಗಾದ್ರೂ ಹೇಳಲೇಬೇಕು ರೀ. ಈಗ ಮದುಮಗಳು ಬಲಗೈನ ವರನ ಭುಜದ ಮೇಲಿಡಬೇಕು. ನಾನು ಹೇಳ್ಕೊಟ್ಟಂಗೆ ಹೇಳಬೇಕು. ಅಷ್ಟೊಂದು ಫಾಸ್ಟಾಗಿರ್ಬೇಡ, ಸ್ವಲ್ಪನಾದ್ರೂ ನಾಚಿಕೆ ಪಟ್ಕೋ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಘ್ನನಾಶಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ಗಣಾಧಿಪತಯೇ ನಮಃ. ಓಂ ಅಗ್ರಗಣ್ಯಾಯ ನಮಃ. ಓಂ ಪ್ರಮುಖಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ವಿಘ್ನನಾಶಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ವೈಮಾತುರಾಯ ನಮಃ. ಓಂ ಸುಮುಖಾಯ ನಮಃ.
ಆ ತೆಂಗಿನಕಾಯಿನ ಹೊಡೀರಿ. ಮಂಗಳಾರತಿ ಮಾಡಿದ್ರೆ ಪೂಜೆ ಮುಗಿಯತ್ತೆ. ಆರತಿ ತಟ್ಟೆ ತಗೊಂಡು ಆರತಿ ಮಾಡಿ. ವರ ಆರತಿ ಮಾಡಬೇಕು. ವಧು ವರನ್ ಕೈನ ಹಿಡಿದಿರ್ಬೇಕು. ಓಂ ನಮೋ ಭವಾಯ ಶರ್ವಾಯ ರುದ್ರಾಯ ವರದಾಯ ಚ ಪಶೂನಾಂ ಪತಯೇ ನಿತ್ಯಂ ಉಗ್ರಾಯ ಚ ಕಪರ್ಧನೇ ನಮಃ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್ ಶಂಭೋ ಶಂಕರ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮೃಹಂ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಜಯಂತಿ ಅವರೇ, ನಿಮ್ಗೀಗ 3 ಸೊಸೆಯರಾಗ್ಬಿಟ್ರು. ನಿಮ್ ಕಾಲು ಕೆಳಗಿಡ್ದಂಗ್ ನೋಡ್ಕೋತಾರೆ. ಸೊಸೇರಿಬ್ರು ಸರಿಯಾಗಿ ವರದಕ್ಷಿಣೆ ಕೊಟ್ಟಿದ್ದಾರೆ. ಇಬ್ರು ಸೊಸೇರು ಜಿದ್ದಿಗೆ ಬಿದ್ದಿರೋ ಥರ ಒಡವೆ ತಂದಿದ್ದಾರೆ. ಇಷ್ಟೊಂದು ಒಡವೆ ನೋಡ್ತಿರೋದು ಇದೇ ಮೊದಲನೇ ಸಲ ನಮ್ಮ. ಹೌದಮ್ಮ, ನಮ್ಮಿಬ್ರು ಸೊಸೆಯರು ನಮ್ಮ ಅಂತಸ್ತಿಗೆ ತಕ್ಕಂಗೆ ತುಂಬಾ ಒಡವೆಗಳನ್ನ ತಂದಿದ್ದಾರೆ. ಈಗ ನೀವು ನೋಡ್ತಿರೋದೆಲ್ಲ ಅವ್ರು ತಂದಿರೋದೆ. ನಿಮ್ಮ ನರ್ಸರಿ ಮಾಡ್ತಿರೋ ವಿಷಯನ ನಿಮ್ಮ ಮಗಳಿಗೆ ಹೇಳಿಲ್ವಾ? ಹೌದಮ್ಮ, ನಿನ್ನ ಮದುವೆ ಅಂತಲ್ಲ, ಖರ್ಚಿಗೆ ದುಡ್ಡು ಬೇಕು ಅಂದಿದ್ದಕ್ಕೆ ನಾನೇ ಕೊಂಡುಕೋತಾ ಇದ್ದೀನಿ. ಈ ಕಾಲದಲ್ಲಿ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂದರೆ ಆಸ್ತಿನೂ ಮಾರಬೇಕಾಗತ್ತಮ್ಮ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಕಾಲು ಒದ್ದೆ ಆಗದೆ ಸಮುದ್ರ ದಾಟೋಕ್ಕಾಗಲ್ಲ, ಕಣ್ಣು ಒದ್ದೆ ಆಗದೆ ಹೆಣ್ಮಕ್ಕಳನ್ನ ಹೊಸಲು ದಾಟ್ಸೋಕ್ಕಾಗಲ್ಲ ಅಂತ. ಅಂದ್ರೆ ಅಪ್ಪ ಅಮ್ಮ ನರ್ಸರಿ ಮಾರಿ ನನ್ಗೋಸ್ಕರ ಈ ಕಾಸ್ಟ್ಲಿ ಒಡವೆ ತಂದಿದಾರಾ? ಇಲ್ಲಿಗೆ ಗಣಪತಿ ಪೂಜೆ ಮುಕ್ತಾಯ ಆಯಿತು. ಒಂದ್ ನಿಮಿಷ, ನಿಮ್ಮ ಹತ್ರ ಏನೋ ಹೇಳಬೇಕು. ಏನದ್ಕೆ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನೋ ಅನ್ಕೊಂಡೆ ಪ್ರೇಮ್, ಈ ಮಿಡಲ್ ಕ್ಲಾಸ್ನವ್ರು ಕೂಡ ನಮ್ ಲೆವೆಲ್ಗೆನೆ ಒಡವೆ ಮಾಡಿಸಿದಾರಲ್ಲ. ಬಿಡು ಚಾಮು, ಸಾಲ ಮಾಡಿ ಇಲ್ಲ ಆಸ್ತಿ ಮಾರಿ ಮಾಡಿಸಿರ್ತಾರೆ ಅಷ್ಟೇ ಅಲ್ವಾ? ಆಗ್ಲೇ ನೀವು ಯಾವ್ದೋ ಟೆನ್ಷನ್ ಇದ್ರಿ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲಮ್ಮ, ನೀವೇ ಏನೋ ಮಾತಾಡಬೇಕು ಅಂದ್ರಿ. ನಿಮ್ಗೆ ನೆಂಟ್ರಿಲ್ಲ ಅಂತ ನಮಗ್ ಮೊದ್ಲೇ ಹೇಳಿದ್ರಿ. ನೆಂಟ್ರು ಯಾಕಿಲ್ಲ ಅಂತ ತಿಳ್ಕೊಬೋದಾ?
ಈ ಕಾಲದಲ್ಲಿ ನೆಂಟರು, ಸ್ನೇಹಿತರು, ಸಂಬಂಧಿಕರು ಇಲ್ದೇ ಇರೋರು ಅಂತ ಯಾರೂ ಇರಲ್ಲ. ನಿಮಗೂ ಇದ್ದೇ ಇರ್ತಾರೆ. ವಸು 2ನೇ ಮದುವೆ ಮಾಡ್ಕೊಳ್ಳೋದು ಅವ್ರಿಗಿಷ್ಟ ಇಲ್ವಾ? ಅದಕ್ಕೆ ನೀವು ಅವ್ರನ್ನ ಕರೆದಿಲ್ವಾ? ನಮ್ಮವರು ಅಂತ ಯಾರು ಇಲ್ದೇ ಇರೋರ್ಗೆ ಆಸ್ತಿ ಪಾಸ್ತಿ ಅಂತ ಎಲ್ಲಿರುತ್ತೆ ಪ್ರೇಮ್? ನನ್ನ ಪ್ರಕಾರ ಸಾಲನೇ ಮಾಡಿರ್ತಾರೆ. ಸಾಲನೇ ಮಾಡಿದಾರೋ ಇಲ್ಲ ಮೊದಲನೇ ಗಂಡನ ಕಡೆಯಿಂದ ಆಸ್ತಿ ಏನಾದ್ರೂ ಸಿಕ್ಕಿದ್ಯೋ ಏನೋ. ನಿಮ್ಮ ಮಗ ಸತ್ತ ಮೇಲೆ ನೀವು ನಿಮ್ಮ ಸೊಸೆನ ಮಗಳ ಥರ ನೋಡ್ಕೋತಾ ಇದ್ದೀರಾ. ಅವಳ ಜವಾಬ್ದಾರಿನೆಲ್ಲ ತಗೊಂಡಿದ್ದೀರಾ. ಅದು ಒಳ್ಳೆ ವಿಷಯನೇ. ಆದರೆ ವಸುಗೆ ಅಪ್ಪ ಅಮ್ಮ ಇದ್ದಾರಲ್ಲ, ಅವರನ್ನಾದರೂ ನೀವು ಮದುವೆ ಕರಿಬೋದಿತ್ತಲ್ವಾ? ವಸು ಅಪ್ಪ ಅಮ್ಮ ಅವಳು ಚಿಕ್ಕವಳಿದ್ದಾಗಲೇ ತೀರ್ಕೊಂಡಿದ್ದಾರೆ. ಅವಳು ಅನಾಥೆ. ಅದಕ್ಕೆ ನಾವೇ ಅವಳಿಗೆಲ್ಲ ಆಗಿದ್ದೀವಿ. ನಮಗೂ ವಸು ಬಿಟ್ರೆ ಯಾರೂ ಇಲ್ಲ. ಮೂರ್ತಿ ಸುಶೀಲ ಅವ್ರ ಮೊದಲನೇ ಮಗನೇ ಅಲ್ವಾ? ಇವಳು ಮೊದಲನೇ ಗಂಡ. ಆ ಹುಡ್ಗ ಸತ್ ಮೇಲೆ ಅವನ ಕಡೆಯಿಂದ ಆಸ್ತಿ ಸಿಕ್ಕಿರ್ಬೋದು ಅಂತೀಯಾ? ಅಷ್ಟೇ ಯಾವುದೋ ಇನ್ಸೂರೆನ್ಸ್ ದುಡ್ಡು ಬಂದಿರುತ್ತೆ, ಅದರಲ್ಲೇ ಸೊಸೆಗೆ ಧಾಮ್ ಧೂಮ್ ಅಂತ ಒಡವೆ ಮಾಡಿಸ್ದಂಗಿದ್ದಾರೆ. ಅಲ್ವಾ? ನೋಡ್ ಹುಡ್ಗಿ, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡಂಗಿದೆ ನಿಮ್ಮ ಅತ್ತೆ ಮಾವ. ಅದೇ ನಿಮ್ಮಪ್ಪ ಅಮ್ಮ. ನಾವಂತೂ ದುಡ್ಡಿರೋರು. ನಮ್ಗೆ ಈ ಒಡವೆ ವರದಕ್ಷಿಣೆ ಎಲ್ಲ ಪ್ರಾಬ್ಲಮೇ ಅಲ್ಲ. ಸ್ವಂತ ಮಗನ್ ಕಳ್ಕೊಂಡು ನಿನ್ನ ಇನ್ನೊಂದು ಮನೆಗೆ ಕಳ್ಸಕ್ಕೆ ಅವ್ರು ಪಡ್ತಿರೋ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊ. ನಡಿ. ನಡಿ. ನಮಗೆ ಮಗ ಇಲ್ಲ, ವಸುಗೆ ಅಪ್ಪ ಅಮ್ಮ ಇಲ್ಲ. ಇರೋದು ನಾವು ಮಾತ್ರ. ಅದಕ್ಕೆ ನಾವು ಮಾತ್ರ ಮದುವೆಗೆ ಬಂದಿದ್ದೀವಿ. ನಮಗೆ ನೆಂಟ್ರು ಇಲ್ಲದೆ ಇದ್ರು ನಿಮ್ಗೂ ನಿಮ್ಮ ನೆಂಟ್ರಿಗೂ ನಿಮ್ಮ ಅಂತಸ್ತಿಗೆ ತಕ್ಕಂತೆ ವರೋಪಚಾರ ಮಾಡ್ತಿದ್ದೀವಲ್ಲಮ್ಮ. ಯಾವ ಕೊರತೆನೂ ಮಾಡಿಲ್ವಲ್ಲ. ಆ ವಿಷಯದಲ್ಲಿ ನನಗಂತೂ ಯಾವ ಕೊರತೆಯೂ ಕಾಣಿಸ್ತಾ ಇಲ್ಲ ಸುಶೀಲ ಅವರೇ. ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ದೀರಾ. ನಮ್ಮ ನೆಂಟರು ಅದೇ ಮಾತಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದನೂ ಒಂದಷ್ಟು ಜನ ನೆಂಟರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಣ್ಣದೊಂದು ಆಸೆ ಅಷ್ಟೇ. ಹಾರಿಕಾ ಮನೆಯವ್ರನ್ನ ನೋಡಿದ್ರಲ್ಲ, ಅವ್ರ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ. ನಿಮ್ಮ ಅಭಿಗೆ ಅನಾಥ ಹುಡುಗಿ ಜೊತೆ ಮದುವೆ ಮಾಡ್ತಿದ್ದೀರಾ ಅಂತ ನಮ್ಮವ್ರೇನಾದರೂ ಕೇಳಿದ್ರೆ ಸ್ವಲ್ಪ ಇರ್ಸು ಮುರ್ಸು ಆಗುತ್ತೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ಒಳಗೊಂದು ಹೊರಗೊಂದು ಮಾತಾಡಿ ಅಭ್ಯಾಸನೇ ಇಲ್ಲ. ಅದಕ್ಕೆ ನೇರವಾಗಿ ಹೇಳಿಬಿಟ್ಟೆ. ಬರ್ತೀನಿ. ಸರಿನಮ್ಮ. ಏನ್ರಿ, ವಸುನ ಗಮನಿಸಿದ್ರಾ? ಗಮನಿಸಿದೆ ಸುಶೀಲಾ. ನಮ್ಮ ಮಗ ಇಲ್ಲ ಅಂದದ್ದನ್ನ ವಸು ಕೇಳಿಸ್ಕೊಂಡಿರ್ಬೇಕು. ಹೌದು ರೀ, ವಸು ಆಗ್ಲಿಂದ ಇಲ್ಲೇ ಇದ್ಲು ಅನ್ಸುತ್ತೆ. ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರ್ತಾಳೆ. ವಸುಗೆ ನಿಜ ಗೊತ್ತಾಯ್ತೇನೋ? ಗೊತ್ತಾಗಿದೆ ಅನ್ಸುತ್ತೆ ಸುಶೀಲಾ. ನಮ್ಮ ಮಗ ಸತ್ತೋಗಿದ್ದಾನೆ ಅಂತ ಜಯಂತಿ ಅವರಿಗೆ ನಾವು ಹೇಳಿದ ಸುಳ್ಳು ವಸು ಕಿವಿಗೆ ಬಿದ್ದೇ ಇರುತ್ತೆ. ಇವಾಗ ಏನ್ ಮಾಡೋದು ರೀ? ವಸುಗ್ ನಾವೀಗ ಹೇಗೆ ಉತ್ತರ ಕೊಡೋದು?
ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ಮಗಳ ಹತ್ರ ಇಂಥ ಮುಖ್ಯವಾದ ವಿಷಯ ಮುಚ್ಚಿಟ್ರಾ? ಹಾಗಲ್ಲ ವಸು. ಬೇಡಮ್ಮ. ನಮ್ಮನ್ ತಪ್ಪು ತಿಳ್ಕೊಬೇಡ ವಸು. ನಿನ್ಗೆ ಹೇಳೋಣ ಅನ್ಕೊಂಡ್ವಿ, ಆದ್ರೆ ಏನಾದ್ರೂ ಅಡ್ಡಿ ಬರ್ತಿತ್ತು. ಇಲ್ಲಮ್ಮ, ನೀವು ನಂಗೆ ಹೇಳ್ಬೇಕು ಅಂತಿದ್ರೆ ಖಂಡಿತ ಹೇಳ್ತಿದ್ರಿ. ನೀವೀ ನಿಜಾನ ಬಚ್ಚಿಡ್ಬೇಕು ಅಂದ್ಕೊಂಡಿದ್ರಿ. ಯಾವತ್ತೂ ನಂಗೆ ಗೊತ್ತಾಗ್ಬಾರ್ದು ಅಂದ್ಕೊಂಡಿದ್ರಿ. ನಿಮ್ಮ ಉದ್ದೇಶ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ನಂಗೆ ಮೊದ್ಲಿಂದ ಈ ಮದ್ವೆ ಇಷ್ಟ ಇರ್ಲಿಲ್ಲ. ಬಲವಂತ ಮಾಡಿ ಒಪ್ಸಿದ್ರಿ. ಎಲ್ಲ ವಿಷಯನೂ ಹೇಳಿ ಈ ಮದ್ವೆ ಮಾಡ್ತೀರಾ ಅಂದ್ಕೊಂಡಿದ್ದೆ. ಆದ್ರೆ ಇಷ್ಟು ದೊಡ್ಡ ನಿಜಾನ ಮುಚ್ಚಿಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವಾಗ್ಲೂ ನಾನೇ ನಿಜ ತಿಳ್ಕೊಂಡು ನಿಮ್ಮನ್ ಕೇಳೋವರೆಗೂ ನೀವು ಹೇಳೇ ಇರ್ಲಿಲ್ಲ. ಮಂಟಪದವರೆಗೂ ಬಂದಿರೋ ಮದ್ವೆನ ಒಪ್ಕೋತಾಳೆ ಅಂತಾನಾ? ನಮ್ಮನ್ನ ಅರ್ಥ ಮಾಡ್ಕೋ ವಸು. ನಿಜ ಹೇಳ್ಬಿಡ್ಬೇಕು ಅಂತ ನಿಮ್ಮಮ್ಮ ಮೊದಲೇ ಹೇಳಿದ್ಲು. ನಾನೇ ಮುಂದಕ್ಕೆ ಹಾಕ್ತಾ ಬಂದೆ. ನಿನಗೆ ಹೇಳೋ ಧೈರ್ಯ ಇಲ್ಲದೆ ಹೀಗೆ ಮಾಡೋದನ್ನೇ ಹೊರತು ನಿನಗೆ ಮೋಸ ಮಾಡೋ ಉದ್ದೇಶ ನಮಗಿಲ್ಲಮ್ಮ. ಹೌದು ವಸು, ನಾವ್ ಏನೇ ಮಾಡಿದ್ರು ಅದ್ ನಿನ್ ಸಂತೋಷಕ್ಕೋಸ್ಕರನೇ. ನೀನು ರಾಕಿ ಖುಷಿಯಾಗಿರ್ಬೇಕು. ಮೊದ್ಲೇ ಈ ವಿಷಯ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತಿದ್ದೆ, ಈ ಮದ್ವೆ ಬೇಡ ಅಂತಿದ್ದೆ. ಆ ಕಾರಣಕ್ಕೆ ಹೇಳಲಿಲ್ಲ. ಕಾರಣ ಏನೇ ಆಗಿದ್ರು ನೀವು ನಿಜ ಮುಚ್ಚಿಟ್ಟಿದ್ದು ತಪ್ಪಮ್ಮ. ಎಂತ ನಿಜಾನೇ ಆದ್ರೂ ನಂಗೆ ಹೇಳ್ಬೇಕಿತ್ತು. ತೀರ್ಮಾನನ ನನ್ಗೆ ಬಿಡ್ಬೇಕಿತ್ತು. ಸುಳ್ಳು ಹೇಳಿದೀರಾ. ನನ್ ಸಂತೋಷಕ್ಕೋಸ್ಕರ ಸುಳ್ಳು ಹೇಳಿದೀರಾ. ರಾಕಿ ಖುಷಿಯಾಗಿರ್ಲಿ ಅಂತ ನೀನ್ ಇಲ್ಲಿವರೆಗೂ ಸುಳ್ಳು ಹೇಳಿಲ್ವಾ ವಸು?